ನಮ್ಮ ವಿಷ್ಣುವರ್ಧನ್ ಇವತ್ತು ಇಲ್ಲ, ಆದರೆ ನಮ್ಮ ಹೃದಯಗಳಲ್ಲಿ 6 ಕೋಟಿ ಕನ್ನಡಿಗರ ಹೃದಯದಲ್ಲಿ ಸದಾ ಚಿರಕಾಲವಾಗಿ ಅಲ್ಲೇ ಇರುವಂಥ ಏಕೈಕ ಕನ್ನಡದ ಅಭಿಮಾನಿಗಳ ಆರಾಧ್ಯ ದೇವ ವಿಷ್ಣುವರ್ಧನ್. ಸೊ ಇವತ್ತು ಅವ್ರ ಈ ಮನೆಯಲ್ಲಿ ನಾನು ಸುಮಾರು 40 ವರ್ಷ ವಿಷ್ಣು ಅವ್ರ ಜೊತೆಯಲ್ಲಿ ಒಡನಾಟ. ನಾವು ಮಾಡಿರೋ ಚಿತ್ರಗಳು, ಇಲ್ಲಿ ಊಟ ಮಾಡಿರೋದು, ಸಂತೋಷದಿಂದ ಕಾಲ ಕಳೆದಿರೋದು, ಈ ಒಂದು ಪುಣ್ಯ ಭೂಮಿ ಅಂತ ಹೇಳ್ಬೋದು ಈ ಮನೆನ. ಇದನ್ನು ಇವತ್ತಿಲ್ಲಿ ನಾನು ಭಾರತೀಯವ್ರನ್ನ ನೋಡೋಕೆ ಬಂದಾಗ ಭಾಳ ಒಂಥರ ಮನಸ್ಸಿಗೆ ವಿಷ್ಣುವರ್ಧನ್ ಇದ್ದಾರೆ ಅನ್ನೋದೇ ಒಂದು, ಈ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ದೇವರ ಮನೆಯಲ್ಲಿ ಇದ್ದಾರೆ ಅಂತ. ಆದ್ದರಿಂದ ವಿಷ್ಣುವರ್ಧನ್ನ ನಾವು ಮರೆಯೋಕ್ಕೆ ಆಗೋದಿಲ್ಲ. ಸಾಹಸ ಸಿನಿಮಾ ಅಂದ್ರೆ ಮಕ್ಕಳು ಸಾಹಸವಾಗಿರ್ಬೇಕು, ರೆಬಲ್ ಸ್ಟಾರ್ ಅಂದ್ರೆ ರೆಬಲ್ ಆಗಿರ್ಬೇಕು. ಆ ಥರದ್ದೊಂದು ಹಾಡು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿರೋದು. ರಕ್ತ ಕಾಶ್ಮೀರ ಚಿತ್ರದ ಒಂದು ಹಾಡು ನೋಡಿದೆ, ಏನು ಅದ್ಭುತ, ಕಣ್ಣು ತುಂಬ್ಕೊಂಡು ಬರುತ್ತೆ. ಯಾಕೆ ಗೊತ್ತಾ? ಅದರಲ್ಲಿ ಒಬ್ಬರು ಇಬ್ಬರು ಹೀರೋ ಇಲ್ಲ, 14 ಜನ ಹೀರೋಸ್, ಅಷ್ಟು ಜನನು ಸೇರಿ ಒಂದು ಸಾಂಗ್ ಮಾಡಿದ್ದಾರೆ. ರಾಜನಿಕ್ ಬಾಬು ಅವರು ನೋಡಬೇಕಾದ್ದು ಆ ಒಂದು ಒಗ್ಗಟ್ಟು, ಆ ಒಂದು ವೈಭವ ನಿಜವಾಗ್ಲೂ ಕಣ್ಣಿಗೆ ಒಂದು ಹಬ್ಬ. ನೋಡಬೇಕು ಆ ಒಂದು ಒಗ್ಗಟ್ಟು ಆಗ ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ಅನುಭವಿಸಿದ್ರೇ ಗೊತ್ತಾಗೋದು. ಆ ಸಾಂಗಲ್ಲಿ ಎಲ್ರದ್ದು ಒಂದೊಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ. ಈಗ ಆ ಒಗ್ಗಟ್ಟು ಎಲ್ಲೂ ಕಾಣ್ತಾ ಇಲ್ಲ. ಅದೇ ಒಗ್ಗಟ್ಟು ಈಗಿದ್ದರೆ ಈಗಲೂ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಸೇರಿದ್ರೇ ಒಂದು ಚಿತ್ರರಂಗ ಅಂದ್ಕೊಳ್ಳೋಕ್ಕೆ ನಮಗೆ ಸಂತೋಷ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನೋಡಿ, ತಪ್ಪದೆ ನೋಡಿ, ನೀವು ನೋಡಬೇಕು. ತುಂಬ ಚೆನ್ನಾಗಿದೆ ಸಾಂಗು. ಅಷ್ಟು ಹೀರೋಗಳನ್ನು ಒಂದು ಸಾಂಗಲ್ಲಿ ನೋಡಬೇಕು ಅಂದರೆ ಖುಷಿ ಆಗಲ್ವಾ? ಆಗತ್ತೆ. ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ನೀವು ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.